ನಮ್ಮ ಇಂಡಿಯಾದಲ್ಲಿ ಒಂದು ಜಾಂಬಿ ವೈರಸ್ ಹರಡಿ ಕೋಟ್ಯಾಂತರ ಜನರು ಜಾಂಬಿಗಳಾಗೋಗಿದ್ದಾರೆ. ಇಂಥ ಒಂದು ಸಮಯದಲ್ಲಿ ಸೇಫ್ ಆಗಿರುವಂತ ಜಾಗನ ಬಿಟ್ಟು ಸ್ವಲ್ಪ ದೂರದಲ್ಲಿರುವಂತ ಒಂದು ಊರಿಗೆ ಹೋಗ್ಬೇಕು ಅಂತಂದ್ರೆ ಹೇಗಿರುತ್ತೆ? ಇವತ್ ನಾವು ನೋಡ್ತಿರೋ ಮೂವಿಲಿರುವಂತ ಟೀಮ್ನವ್ರಿಗೂ ಕೂಡ ಅಂತದ್ದೇ ಒಂದು ಚಾಲೆಂಜ್ ಬರುತ್ತೆ. ಅಂತ ಚಾಲೆಂಜ್ ಇವರಿಗೆ ಏನ್ ಎದುರಾಯ್ತು? ಸೇಫ್ ಆಗಿರುವಂತ ಜಾಗನ ಬಿಟ್ಟು ಬೇರೆ ಕಡೆಗೆ ಯಾಕೆ ಹೋಗ್ಬೇಕು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಜಾಂಬಿ ಲ್ಯಾಂಡ್ ಅಂತ. ಮೂವಿಯ ಮೊದಲ ಸೀನ್ನಲ್ಲಿ 2025 ಇಂಡಿಯಾದ ಚಂಡೀಗಢ ಅನ್ನ ತೋರಿಸ್ತಾರೆ. ಇಲ್ಲಿ ಏನು ಆಗಿರೋದಿಲ್ಲ, ಎಲ್ಲಾನು ನಾರ್ಮಲ್ ಆಗಿರುತ್ತೆ. ಆದ್ರೆ ಸೀನ್ 2032 ಇದೇ ಚಂಡೀಗಢ್ಗೆ ಶಿಫ್ಟ್ ಆದಾಗ ತೋರಿಸ್ತಾರೆ. ಸಿಟಿಗಳೆಲ್ಲ ಪಾಳು ಬಿದ್ದು ಎಲ್ಲಾ ಕಡೆ ಗಿಡ ಮರಗಳು ಬೆಳ್ಕೊತಿದಾವೆ, ಒಬ್ಬ ಮನುಷ್ಯನು ಕೂಡ ಕಾಣಿಸ್ತಿಲ್ಲ. ಅಂದ್ರೆ ಈ 2025ರಿಂದ 2032 ಮಧ್ಯದಲ್ಲಿ ಏನೋ ನಡೆದಿದೆ. ಅದೇನು ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಸೀನ್ ಮತ್ತೊಂದ್ಸಲ 2025ಕ್ಕೆ ಬಂದಾಗ ಪಂಜಾಬ್ನ ಸಲಾಮತ್ಪುರ್ ಅನ್ನೋ ಒಂದು ಹಳ್ಳಿ ಒಬ್ರು ಲೇಡಿ ಎಮ್ಮೆ ಹಾಲನ್ನ ಕರಿತಿರ್ತಾರೆ. ಈ ಲೇಡಿಯ ಮಗ ಆಗಿರುವಂತ ಗುರಿ ಟೆರೆಸ್ ನ ಮೇಲೆ ಗೇಮ್ ಆಡ್ತಿರ್ತಾನೆ. ಆದ್ರೆ ಗುರಿಯ ತಮ್ಮನಿಗೆ ಮೂಗಲೆಲ್ಲ ರಕ್ತ ಬರೋದಕ್ಕೆ ಶುರುವಾಗಿ ವಿಚಿತ್ರವಾಗಿ ಒದ್ದಾಡ್ತಿರ್ತಾನೆ. ಇವನು ಯಾವುದೋ ಒಂದು ವೈರಸ್ಗೆ ಇನ್ಫೆಕ್ಟ್ ಆಗೋಗಿದ್ದಾನೆ. ನೋಡ್ತಾ ನೋಡ್ತಾ ಒಂದು ಜಾಂಬಿ ಆಗಿ ಕನ್ವರ್ಟ್ ಆಗಿ ಇಲ್ಲೇ ಇರುವಂತ ಇವನ ತಾಯಿಯ ಮೇಲೆ ಅಟ್ಯಾಕ್ ಮಾಡಿ ಇವರನ್ನು ಕೂಡ ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತಾನೆ. ಆಗ ಈ ಘಟನೆ ನಡೆಯೋದಕ್ಕಿಂತ ಮುಂಚೆ ಸ್ವಲ್ಪ ದಿನಗಳ ಕಾಲ ಸೀನ್ ಹಿಂದಕ್ಕೆ ಬರುತ್ತೆ. ಆಗ ಒಂದು ಫಂಕ್ಷನ್ ಅಲ್ಲಿ ಮೋಟಿವೇಶನಲ್ ಸ್ಪೀಚ್ ಅನ್ನು ಕೊಡ್ತಿರುವಂತ ಜೀತಿ ಒಬ್ಬ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನು ಫಂಕ್ಷನ್ ಗೆ ಬಂದಿರುವಂತ ಜನರಿಗೆ ಹೇಳ್ತಿರ್ತಾನೆ, ಮೊದ್ಲು ಇವನು ಎಷ್ಟು ಕಷ್ಟದಲ್ಲಿದ್ದ, ಆದ್ರೆ ಇವನು ಕೆಲಸ ಮಾಡ್ತಿರುವಂತ ಕಂಪನಿಗೆ ಜಾಯಿನ್ ಆದ್ಮೇಲೆ ಎಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನೆ ಅಂತ. ಇದನ್ನೆಲ್ಲ ಕೇಳಿ ಇಲ್ಲಿರುವಂತ ಜನರು ಕೂಡ ನಂಬ್ಕೋಬಿಟ್ಟಿರ್ತಾರೆ. ಹಾಗೆ ಇವರು ಕೂಡ ಡಿಸೈಡ್ ಮಾಡಿರ್ತಾರೆ ಜೀತಿ ಕೆಲಸ ಮಾಡ್ತಿರುವಂತ ಕಂಪನಿಗೆ ಇವರು ಕೂಡ ಸೇರ್ಕೊಳ್ಬೇಕು ಅಂತ. ಇದೆಲ್ಲ ಆದ್ಮೇಲೆ ಜೀತಿ ಹಾಗೆ ಇವನ ಹೈಯರ್ ಆಫೀಸರ್ ಇಬ್ರು ಕೂಡ ಕಾರಿಂದ ಮುಂದೆ ಬರ್ತಾರೆ. ಆದ್ರೆ ನಂತರ ಬಾಡಿಗೆ ಕಾರನ್ನ ಕಳಿಸಿ ಇವರಿಬ್ರು ಇವರ ಹಳೆ ಸ್ಕೂಟರ್ ನಲ್ಲಿ ಹೋಗ್ತಿರ್ತಾರೆ. ಅಂದ್ರೆ ಜೀತಿ ಇಷ್ಟೊತ್ವರೆಗೂ ಫಂಕ್ಷನ್ ಅಲ್ಲಿ ಹೇಳಿದ್ನಲ್ಲ ದೊಡ್ಡ ಶ್ರೀಮಂತ ಆಗೋಗಿದ್ದಾನೆ ಅಂತ, ಆ ಜನರನ್ನೆಲ್ಲ ಇವರ ಕಂಪನಿಗೆ ಸೇರಿಸಬೇಕು ಅಂತ ಆ ತರ ಸುಳ್ಳು ಹೇಳ್ದ ಅಷ್ಟೇ. ಹೇಳ್ಬೇಕು ಅಂತಂದ್ರೆ ಜೀತಿಗೆ ಇವನ ಹೈಯರ್ ಆಫೀಸರ್ ಕೂಡ ಅದೇ ರೀತಿ ನಂಬಿಸಿರ್ತಾನೆ. ನೀನೇನಾದ್ರೂ 18 ಜನರನ್ನ ನಮ್ಮ ಕಂಪನಿಗೆ ಸೇರ್ಸಿದ್ರೆ ತುಂಬಾ ದುಡ್ಡು ಬರುತ್ತೆ, ನೀನು ಶ್ರೀಮಂತ ಆಗ್ತೀಯ ಅಂತ. ಇವನು ಕೂಡ ಅದನ್ನ ನಂಬ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ಇದೇ ಹಳ್ಳಿಲಿ ಸತ್ತು ಬಿದ್ದಿರುವಂತ ಒಂದು ಎಮ್ಮೆನ ತೋರಿಸ್ತಾರೆ. ಗುರುಬಕ್ಷ್ ಅನ್ನೋ ಈ ವ್ಯಕ್ತಿಯ ಫಾರ್ಮ್ ನಲ್ಲೇ ಎಮ್ಮೆ ಸತ್ತು ಬಿದ್ದಿರೋದು. ಬರೀ ಇದು ಮಾತ್ರ ಅಲ್ಲ, ತುಂಬಾ ದಿನಗಳಿಂದ ತುಂಬಾ ಎಮ್ಮೆಗಳು ಸಾಯ್ತಿದಾವೆ. ಅದಕ್ಕೆ ಅದನ್ನ ಟೆಸ್ಟ್ ಮಾಡಿ ಕಾರಣನ ತಿಳ್ಕೊಳ್ಳೋದಕ್ಕೆ ಅಂತ ಗೌರ್ಮೆಂಟ್ ಕಡೆಯಿಂದ ಒಬ್ರು ಸೈಂಟಿಸ್ಟ್ ಅನ್ನ ಕರೆಸ್ತಾನೆ. ಇವಳೇ ಆ ಸೈಂಟಿಸ್ಟ್, ಇವಳ ಹೆಸರು ಆಂಚಲ್ ಅಂತ. ಆಂಚಲ್ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾಳೆ, ಏನಕ್ಕೆ ಇತ್ತೀಚೆಗೆ ಇಷ್ಟೊಂದು ಎಮ್ಮೆಗಳು ಸಾಯ್ತಿದಾವೆ ಅಂತ. ಮುಂದಿನ ಸೀನ್ ನಲ್ಲಿ ನಮ್ಗೆ ಕೋಕೋ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಇವಳು ಕೊರಿಯಾ ದೇಶದಲ್ಲಿ ಇರೋ ರೀತಿ ಕೊರಿಯನ್ ಹುಡುಗ ಬಂದು ಇವಳಿಗೆ ಪ್ರಪೋಸ್ ಮಾಡೋ ರೀತಿ ಕನಸು ಕಾಣ್ತಿರ್ತಾಳೆ. ಯಾಕೆಂತಂದ್ರೆ ಇವಳಿಗೆ ಕೊರಿಯನ್ ಮೂವೀಸ್ ಗಳು ಹಾಗೆ ಸೀರೀಸ್ ಗಳಂದ್ರೆ ತುಂಬಾನೇ ಇಷ್ಟ. ಅದೇ ಸಮಯಕ್ಕೆ ಜೀತಿ ಇವಳಿಗೆ ಕಾಲ್ ಮಾಡ್ತಾನೆ. ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಒಬ್ರನ್ನೊಬ್ರು ತುಂಬಾ ಇಷ್ಟ ಪಡ್ತಿದ್ದಾರೆ. ನಂತರ ಕೋಕೋನು ಕೂಡ ಮಾಮೂಲಿ ಜಾಗದಲ್ಲಿ ವೇಟ್ ಮಾಡ್ತಿರ್ತೀನಿ, ಆದಷ್ಟು ಬೇಗ ಬಾ ಅಂತ ಹೇಳ್ತಾಳೆ. ಈ ಕಡೆ ಆಂಚಲ್ ಟೆಸ್ಟ್ ಮಾಡೋದಕ್ಕೆ ಸತ್ತೋಗಿರುವಂತ ಎಮ್ಮೆಯ ಬ್ಲಡ್ ಸ್ಯಾಂಪಲ್ ನ ತಗೊಳ್ತಿರ್ತಾಳೆ. ಹಾಗೆ ಒಬ್ಬ ವರ್ಕರ್ ಹೇಳ್ತಿರ್ತಾನೆ, ಒಂದು ದಿನ ರಾತ್ರಿ 2 ಎಮ್ಮೆಗಳು ಫೈಟ್ ಮಾಡ್ತಿದ್ದೋ, ಬೆಳಗ್ಗೆ ಎದ್ದು ನೋಡಿದ್ರೆ 2 ಎಮ್ಮೆಗಳು ಸತ್ತೋಗಿದ್ದೋ ಅಂತ. ಇದರಿಂದ ಇವಳು ಇನ್ನೂ ಕೂಡ ಈ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಿರ್ತಾಳೆ. ಯಾವುದೇ ಕಾರಣ ಇಲ್ಲದೆ, ಯಾವುದೇ ತರದ ರೋಗ ಇಲ್ಲದೆ ಸಡನ್ ಆಗಿ ಎಮ್ಮೆಗಳು ಈ ರೀತಿ ಸತ್ತೋಗೋದಕ್ಕೆ ಹೇಗ್ ಸಾಧ್ಯ ಅಂತ. ಈ ಕಡೆ ಜೀತಿ ಕೋಕೋ ಇರೋಂತ ಜಾಗಕ್ಕೆ ಹೋಗ್ತಿರ್ಬೇಕಾದ್ರೆ ಇಬ್ರು ವ್ಯಕ್ತಿಗಳು ಸೀಕ್ರೆಟ್ ಆಗಿ ಅವನನ್ನ ಫಾಲೋ ಮಾಡ್ತಿರ್ತಾರೆ. ಆಗ ಒಂದು ಜಾಗದಲ್ಲಿ ಜೀತಿ ಅವರನ್ನ ನೋಡಿ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾನೆ. ಇವರು ಚೇಸ್ ಮಾಡ್ತಿರೋದನ್ನ ನೋಡಿ ಜೀತಿನ ಸಾಯಿಸೋದಕ್ಕೆ ಚೇಸ್ ಮಾಡ್ತಿದ್ದಾರೆ ಅಂತ ಅನ್ಸೋದಂತೂ ಸುಳ್ಳಲ್ಲ. ಈ ಕಡೆ ಕೋಕೋ ಜೀತಿಗೋಸ್ಕರ ಕಾಯ್ತಾ ಕುಂತಿರ್ತಾಳೆ. ಆದ್ರೆ ಜೀತಿ ಮಾತ್ರ ಇವರಿಂದ ತಪ್ಪಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿರ್ತಾನೆ. ಹೇಗೋ ಮಾಡಿ ಅವರಿಂದ ತಪ್ಪಿಸ್ಕೊಂಡು ಮುಂದೆ ಹೊಟ್ಟೋಗ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಜೀತಿ ವ್ಯಕ್ತಿ ಹತ್ರ ಸಾಲ ಇಸ್ಕೊಂಡಿದ್ದ, ಆದ್ರಿಂದಾನೇ ಚೇಸ್ ಮಾಡ್ತಿದ್ದು ಅಂತ. ಈ ಕಡೆ ಕೋಕೋ ಇಷ್ಟೇ ಕಾದ್ರೂ ಅವನು ಬರ್ದೇ ಇರೋದ್ರಿಂದ ಕೋಪ ಮಾಡ್ಕೊಂಡು ಮನೆಗ್ ಬರ್ತಾಳೆ. ಇಲ್ಲಿ ನಮ್ಗೆ ಕೋಕೋ ತಂದೆಯ ತಂಗಿನ ತೋರಿಸ್ತಾರೆ, ಅಂದ್ರೆ ಕೋಕೋಳ ಅತ್ತೆ. ಇವಳಿಗೆ ಕೋಕೋ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ, ಯಾವಾಗ್ಲೂ ಬೈತಿರ್ತಾಳೆ. ಅಷ್ಟೇ ಅಲ್ಲದೆ ಒಬ್ಬ ಶ್ರೀಮಂತ ಮನೆಯ ವ್ಯಕ್ತಿ ಜೊತೆ ಕೋಕೋ ಮದ್ವೆನ ನಿಶ್ಚಯ ಕೂಡ ಮಾಡ್ಬಿಟ್ಟಿದ್ದಾಳೆ. ಆದ್ರೆ ಕೋಕೋಗ್ ಮಾತ್ರ ಇದು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆಂತಂದ್ರೆ ಇವಳು ಇಷ್ಟ ಪಡ್ತಿರೋದು ಜೀತಿನ. ಈ ಕಡೆ ಇವನು ಗ್ಯಾರೇಜ್ ನಲ್ಲಿ ಇರ್ಬೇಕಾದ್ರೆ ಇವಳು ಕಾಲ್ ಮಾಡಿ ಕೇಳ್ತಾಳೆ ಏನಕ್ ಬರ್ಲಿಲ್ಲ ಅಂತ. ಆಗ ಇವನು ಕೂಡ ಸಾಲ ಕೊಟ್ಟಿರೋರು ಹಿಂದೆ ಬಿದ್ಬಿಟ್ಟಿದ್ರು, ತಪ್ಪಿಸ್ಕೊಳ್ತಿದ್ದೆ ಅದಕ್ಕೆ ಬರೋ
ಮಾಡೋದಕ್ಕಾಗ್ಲಿಲ್ಲ ಅಂತಂದಾಗ ಅದೆಷ್ಟು ಸಾಲ ಇದೆಯಾ ಹೇಳು, ನಾನೇ ದುಡ್ಡು ಕೊಡ್ತೀನಿ, ತಗೊಂಡೋಗಿ ಅವ್ರಿಗೆ ಕೊಟ್ಬಿಡು ಅಂತಾಳೆ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ನಿನ್ನ ಹತ್ರ ರೀತಿ ದುಡ್ಡಿಸ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ ಅಂತ ಇರ್ತಾನೆ. ಇದರಿಂದ ಇವಳಿಗೆ ಇನ್ನೂ ಕೂಡ ಕೋಪ ಬಂದು ಇನ್ನೂ ಎಷ್ಟು ದಿನ ಇದೇ ರೀತಿ ಇರ್ಬೇಕು, ನಿನ್ ಜೊತೆ ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಇವತ್ ನನ್ನ ನೋಡೋದಕ್ಕೆ ಬರ್ಬೇಡ ಅಂತ ಫೋನ್ ಕಟ್ ಮಾಡ್ಬಿಡ್ತಾಳೆ. ನಂತರ ರಾತ್ರಿಯ ಸಮಯದಲ್ಲಿ ನಮ್ಗೆ ಧರ್ಮ ಹಾಗೆ ಹರ್ಪ್ರೀತ್ ಅನ್ನೋ ಇಬ್ರು ವ್ಯಕ್ತಿಗಳನ್ನ ತೋರಿಸ್ತಾರೆ. ಇವರಿಬ್ರು ಜೀತಿಯ ಫ್ರೆಂಡ್ಗಳೇ. ಇಲ್ಲೇ ನಾವು ಮೂವಿಯ ಮೊದಲಲ್ಲಿ ಗೇಮ್ ಆಡ್ತಿದ್ದಂತ ಹುಡುಗನ್ನ ನೋಡಿದ್ವಲ್ಲ ಗುರಿ, ಅವನು ಕೂಡ ಇರ್ತಾನೆ. ಯಾಕೆ ಅಂತಂದ್ರೆ ಇವ್ರ ಮನೆ ಇಲ್ಲೇ ಇರೋದು. ಆಗ ಕೋಕೋ ಇವನಿಗೆ ಕಾಲ್ ಮಾಡಿ ನಾನು ಕಾಯ್ತಿದ್ದೀನಿ, ಈಗ್ಲೂ ಕೂಡ ಏನಕ್ ಬರ್ತಿಲ್ಲ ಅಂತ ಕೇಳ್ತಾಳೆ. ನೀನೇ ಬರ್ಬೇಡ ಅಂತ ಹೇಳ್ದಲ್ಲ ಅಂತ ಇವನು ಹೇಳಿದ್ರೆ, ನಾನು ಆ ರೀತಿ ತುಂಬಾ ಹೇಳ್ತೀನಿ, ಆದ್ರೆ ನೀನ್ ಬಂದು ನನಗೆ ಸಮಾಧಾನ ಮಾಡ್ಬೇಕಿತ್ತು, ನನ್ ಕೈಲಿ ಆಗೋದಿಲ್ಲ, ಬ್ರೇಕಪ್ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡ್ತಾಳೆ. ಆಗ ಗುರಿ ಅವಳಿಗೆ ಏನ್ ಇಷ್ಟ ಅದನ್ನ ತಗೊಂಡೋಗು, ಅವಳಿಗೆ ಇಷ್ಟ ಆದಂತ ಕೆಲ್ಸನ ಮಾಡು, ಎಲ್ಲಾ ಸರಿ ಹೋಗುತ್ತೆ ಅಂತ ಹೇಳ್ಕೊಡ್ತಾನೆ. ಆದ್ರಿಂದ ಮಾರನೇ ದಿನ ಕೋಕೋಗೆ ಕೋರಿಯನ್ ಹೇರ್ ಕಟ್ ಅನ್ನ ಮಾಡಿಸ್ತಾನೆ. ಹಾಗೆ ಅವಳಿಗೆ ಏನೇನ್ ಇಷ್ಟನೋ ಅದನ್ನೆಲ್ಲ ಜೀತಿ ಮಾಡ್ತಾನೆ. ಇದರಿಂದ ಇವಳು ಕೂಡ ಸಮಾಧಾನ ಆಗಿ ಇವನನ್ನ ಕ್ಷಮಿಸ್ಬಿಡ್ತಾಳೆ. ಇದಾದ್ಮೇಲೆ ಇವರಿಬ್ರು ಬೈಕ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಕಾರ್ ಬರುತ್ತೆ. ಆದ್ರಿಂದ ಕೋಕೋ ಹೇಳ್ತಿರ್ತಾಳೆ, ಇವನ ಹೆಸರು ಸೋಷಾ ಅಂತ, ಇವನ್ ಜೊತೆ ನನ್ನ ಅತ್ತೆ ನನಗೆ ಮದ್ವೆ ನಿಶ್ಚಯ ಮಾಡಿರೋದು ಅಂತ. ಆಗ ಶೋಷಾ ಇವ್ರ ಹತ್ರ ಬಂದು ನನಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಜೀತಿಗೆ ಹೊಡಿತಾನೆ. ಹಾಗೆ ಇವನ ಫ್ರೆಂಡ್ಸ್ ಗಳು ಅವನ ಕತ್ತನ್ನ ಹಿಡಿದು ಮೇಲೆ ಎತ್ತುತ್ತಿರ್ತಾರೆ. ಪ್ಲೀಸ್ ಅವನನ್ನ ಬಿಟ್ಬಿಡಿ ಅಂತ ಕೋಕೋ ಬೆಡ್ಕೋತಿರ್ತಾಳೆ. ನೀನ್ ಹೋಗಿ ನನ್ನ ಕಾರ್ ನಲ್ಲಿ ಕುತ್ಕೊಂಡ್ರೆ ಅವನನ್ನ ಬಿಟ್ಬಿಡ್ತೀನಿ ಅಂತ ಇವನು ಕೂಡ ಹೇಳ್ತಾನೆ. ಇದರಿಂದ ಇವಳು ಹೋಗಿ ಕುತ್ಕೊಳ್ತಿದ್ದಂಗೆನೆ ಜೀತಿನ ಇವನು ಬಿಡಿಸಿ ಹೇಳ್ತಾ ಹೋಗ್ತಾನೆ, ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ, ನಮ್ಮ ಮನೇಲಿ ಹಾಗೆ ಅವ್ರ ಮನೇಲಿ ಒಪ್ಸೋದಕ್ಕೆ ತುಂಬಾನೇ ಕಷ್ಟ ಆಯ್ತು. ಇಷ್ಟೆಲ್ಲ ಮಾಡಿದ್ಮೇಲೂ ಕೂಡ ನಿನ್ನಂತವನು ಅವಳ ಜೊತೆ ಓಡಾಡ್ತಿದ್ರೆ ನಾನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇನ್ನೊಂದ್ಸಲ ಅವಳ ಸುತ್ತಮುತ್ತನು ನೀನು ಕಾಣಿಸ್ಕೊಂಡ್ರೆ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಇವಳನ್ನ ಕರ್ಕೊಂಡು ಇವಳ ಮನೆಗ್ ಬಂದು ಕೋಕೋ ತಂದೆಗೆ ಹೇಳ್ತಿರ್ತಾನೆ. ಈ ರೀತಿ ಅವಳು ಯಾರ್ಯಾರ ಜೊತೆ ಓಡಾಡ್ತಿದ್ರೆ ನಿಮ್ ಮರ್ಯಾದೆ ಹೋಗೋದ್ರ ಜೊತೆಗೆ ನಮ್ಮನೆ ಮರ್ಯಾದೆನೂ ಕೂಡ ಹೋಗುತ್ತೆ, ಅದಕ್ಕೆ ಅವಳ ಫೋನ್ ಅನ್ನ ನಾನ್ ಇಟ್ಕೋತೀನಿ ಅಂತ ಹೇಳಿ ಹೋಗ್ತಾನೆ. ನಂತರ ಅಂಚಲ್ ಗುರುಬಕ್ಷಿ ಅವರನ್ನ ತುಂಬಾ ಟೆನ್ಷನ್ ಇಂದ ಕರ್ಕೊಂಡ್ ಬರ್ತಾಳೆ. ಆಗ್ಲೇ ಬ್ಲಡ್ ಸ್ಯಾಂಪಲ್ ನ ತಗೊಂಡ್ಲಲ್ಲ, ಅದನ್ನ ಚೆಕ್ ಮಾಡಿರ್ತಾಳೆ. ರಿಪೋರ್ಟ್ ಬಂದಿರುತ್ತೆ, ಎಮ್ಮೆ ಬಾಡಿಲಿ ಒಂದು ಡೇಂಜರಸ್ ಆಗಿರುವಂತ ವೈರಸ್ ಸಿಕ್ಕಿರುತ್ತೆ. ಆ ವೈರಸ್ ಬಂದಿರೋದಕ್ಕೆ ಕಾರಣ ಆಕ್ಸಿಟೋಸಿನ್ ಅನ್ನೋ ಒಂದು ಇಂಜೆಕ್ಷನ್. ಈ ಇಂಜೆಕ್ಷನ್ ನ ಎಮ್ಮೆಗಳು ಚೆನ್ನಾಗಿ ಜಾಸ್ತಿ ಹಾಲು ಕೊಡ್ಲಿ ಅಂತ ಕೊಡ್ತಾರೆ. ಆದ್ರೆ ಗುರುಬಕ್ಷಿ ಅವರ ಫಾರ್ಮ್ ನಲ್ಲಿ ಈ ಇಂಜೆಕ್ಷನ್ ನ ಓವರ್ ಡೋಸ್ ಆಗಿ ಕೊಡ್ತಿದ್ದಾರೆ. ನಂತರ ಜೀತಿ ಕೋಕೋ ಫೋನ್ಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡೋದು ಸೋಷಾ. ಸೋಷಾ ಇವನಿಗೆ ಹೇಳ್ತಿರ್ತಾನೆ, ಮತ್ತೆ ಅವಳು ನಿನ್ಗೆ ಸಿಗೋದಿಲ್ಲ, ಕಾಲ್ ಮಾಡ್ಬೇಡ ಅಂತ. ಹೀಗೆ ಇವನು ಮಾತಾಡ್ತಿರ್ಬೇಕಾದ್ರೆ ನಮ್ಗೊಂದು ವಿಷಯ ಗೊತ್ತಾಗುತ್ತೆ, ಈ ಸೋಷಾ ತುಂಬಾ ಕೆಟ್ಟ ವ್ಯಕ್ತಿ, ಕೋಕೋನ ಕೆಟ್ಟ ರೀತಿಲಿ ಬಳಸ್ಕೊಳ್ಳೋದಕ್ಕೆ ನೋಡ್ತಿದ್ದಾನೆ ಅಂತ. ಅದಕ್ಕೆ ಜೀತಿನೂ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡು ಇವನಿಗೆ ಧಮ್ಕಿ ಹಾಕ್ಬಿಡ್ತಾನೆ. ನಿನಗೆ ನಿಜವಾಗ್ಲೂ ಧೈರ್ಯ ಇದ್ರೆ ನಾಳೆ ಬೆಳಗ್ಗೆನೆ ನಮ್ಮ ಹಳ್ಳಿಗೆ ಬಾ, ಜನರನ್ನ ಸೇರ್ಸಿರ್ತೀನಿ, ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ. ಸೋಷಾನು ಕೂಡ ಬರೋದಕ್ಕೆ ಒಪ್ಕೊಂಡು ನಿನ್ನ ಸಾಯಿಸೇನೆ ವಾಪಸ್ ನಾನು ಹೋಗೋದು ಅಂತ ಹೇಳ್ತಾನೆ. ಈ ವಿಷಯನ ಜೀತಿ ಇವನ ಫ್ರೆಂಡ್ಸ್ ಗಳಿಗೂ ಕೂಡ ಹೇಳ್ತಾನೆ. ಮತ್ತೊಂದ್ ಕಡೆ ಒಂದು ಲಾರಿಯವರು ಬೆಳಗಿನ ಜಾವ ಟೀ ಕುಡಿಯೋದಕ್ಕೆ ಅಂತ ಒಂದು ಹೋಟೆಲ್ಗೆ ಬರ್ತಾರೆ. ಈ ಕಡೆ ಅಂಚಲ್ ಗುರುಬಕ್ಷಿ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾಳೆ, ನೀವು ಕೊಡುವಂತ ಇಂಜೆಕ್ಷನ್ ಅಲ್ಲಿ 0.6 ml ಮಾತ್ರ ಆಕ್ಸಿಟೋಸಿನ್ ಇರಬೇಕು, ಆದ್ರೆ ನೀವು ಕೊಡ್ತಿರುವಂತ ಇಂಜೆಕ್ಷನ್ ಅಲ್ಲಿ 50% ಜಾಸ್ತಿ ಇದೆ, ಅಂದ್ರೆ ಹತ್ತತ್ರ 600 ml ಆಕ್ಸಿಟೋಸಿನ್ ನೀವು ಕೊಡ್ತಿದ್ದೀರಾ. ಹೇಳ್ಬೇಕು ಅಂತಂದ್ರೆ ಎಮ್ಮೆಗಳ ಬಾಡಿ ಒಳಗಡೆ ತುಂಬಾನೇ ಇಮ್ಯುನಿಟಿ ಪವರ್ ಇರುತ್ತೆ, ಯಾವುದೇ ತರದ ವೈರಸ್ ಗಳು ಅವುಗಳ ಬಾಡಿಲಿ ಜೀವಂತವಾಗಿರೋದಕ್ಕಾಗೋದಿಲ್ಲ. ಆದ್ರೆ ನೀವು ಆಕ್ಸಿಟೋಸಿನ್ ನ ಇಷ್ಟೊಂದು ದೊಡ್ಡ ಮಾತ್ರದಲ್ಲಿ ಕೊಡ್ತಿರೋದ್ರಿಂದ ಅವುಗಳ ಬಾಡಿಲಿರುವಂತ ಇಮ್ಯುನಿಟಿ ಪವರ್ ನಾಶ ಆಗಿ ಒಂದು ಡೇಂಜರಸ್ ಆಗಿರುವಂತ ವೈರಸ್ಗೆ ಎಮ್ಮೆಗಳು ಇನ್ಫೆಕ್ಟ್ ಆಗ್ತಿದಾವೆ ಅಂತ. ಅದೇ ಸಮಯಕ್ಕೆ ಅವಳಿಗೆ ಸಡನ್ ಆಗಿ ನೆನಪಾಗುತ್ತೆ, ಈ ಎಮ್ಮೆಗಳಿಂದ ಹೊರಗಡೆ ಬಂದಿರುವಂತ ಹಾಲನ್ನ ಯಾರು ಕುಡಿಬಾರ್ದು. ಆದ್ರೆ ಇಷ್ಟೊತ್ತಿಗೆ ಹಾಲು ಎಲ್ಲಾ ಕಡೆನೂ ಸಪ್ಲೈ ಆಗೋಗಿದೆ. ಆಗ ನಮ್ಗೆ ಟೀ ಕುಡಿಯೋದಕ್ಕೆ ಬಂದಿದ್ದಂತ ಲಾರಿ ಅವರನ್ನ ತೋರಿಸ್ತಾರೆ. ಇನ್ಫೆಕ್ಟ್ ಆಗಿರುವಂತ ಎಮ್ಮೆ ಹಾಲನ್ನ ಇವರು ಕುಡ್ದಿರೋದ್ರಿಂದ ಇವರು ಕೂಡ ಇನ್ಫೆಕ್ಟ್ ಆಗಿ ಜಾಂಬಿಗಳಾಗಿ ಕನ್ವರ್ಟ್ ಆಗ್ತಾರೆ. ಆಗ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಗುರಿಯ ತಾಯಿ ಕೂಡ ಆಕ್ಸಿಟೋಸಿನ್ ಇಂಜೆಕ್ಷನ್ ನ ಎಮ್ಮೆಗೆ ಕೊಡ್ತಾಳೆ. ಆ ಹಾಲನ್ನ ಕುಡ್ದಂತ ಗುರಿ ತಮ್ಮ ಇನ್ಫೆಕ್ಟ್ ಆಗಿ ಜಾಂಬಿ ಆಗಿ ಕನ್ವರ್ಟ್ ಆದ. ಅದಾದ್ಮೇಲೆ ಅವನ ತಾಯಿಗೂ ಕೂಡ ಕಚ್ಚಿ ಇನ್ಫೆಕ್ಟ್ ಮಾಡ್ದ. ಇದನ್ನೆಲ್ಲ ನೋಡಿ ಗುರಿ ಹೆದರ್ಕೊಳ್ತಿರ್ಬೇಕಾದ್ರೆ ಇವನ ತಮ್ಮ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇವನು ಅದನ್ನ ತಡಿತಿರ್ಬೇಕಾದ್ರೆ ಇಲ್ಲೇ ಇರುವಂತ ಜೀತಿ ಅದನ್ನ ನೋಡ್ತಾನೆ. ಮೊದ್ಲು ಇವನಿಗೆ ಅನ್ನಿಸ್ತಿರುತ್ತೆ ಮಕ್ಕಳು ಆಟ ಆಡ್ತಿದ್ದಾರೆ ಅಂತ, ಆದ್ರೆ ಅವನ ಮುಖದ ಮೇಲೆ ಇರುವಂತ ರಕ್ತ ನೋಡಿ ಸೀರಿಯಸ್ ಆಗಿ ಅವನನ್ನ ಕರ್ಕೊಂಡು ಹೋಗಿ ಒಂದು ಪಂಜರದ ಒಳಗಡೆ ಕೂಡಾಕ್ತಾರೆ. ಕೆಳಗಡೆ ಬಂದು ನೋಡಿದ್ರೆ ಗುರಿಯ ತಾಯಿ ಕೂಡ ಇನ್ಫೆಕ್ಟ್ ಆಗೋಗಿದ್ದಾರೆ. ಅವರಿಂದ ತಪ್ಪಿಸ್ಕೊಂಡು ಹೊರಗಡೆ ಬಂದು ನೋಡ್ತಾರೆ. ಈ ಸಲಾಮತ್ಪುರ್ ನಲ್ಲಿ ಇನ್ಫೆಕ್ಟ್ ಆಗಿರುವಂತ ಎಮ್ಮೆಗಳ ಹಾಲನ್ನ ಕುಡ್ದಿರೋದ್ರಿಂದ ಎಲ್ಲರೂ ಜಾಂಬಿ ಆಗ್ಬಿಟ್ಟಿರ್ತಾರೆ. ಇವರಿಬ್ರು ತಪ್ಪಿಸ್ಕೊಂಡ್ ಬರ್ತಿರ್ಬೇಕಾದ್ರೆ ಒಬ್ಳು ಹುಡುಗಿ ಇವರ ಕಣ್ ಮುಂದೆನೆ ಇನ್ಫೆಕ್ಟ್ ಆದ್ರೂ ಕಾಪಾಡೋದಕ್ಕಾಗೋದಿಲ್ಲ. ಅದಕ್ಕೆ ಇವರಿಬ್ರು ಇವರ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಟ್ರ್ಯಾಕ್ಟರ್ ನ ಮೇಲೆ ಬಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಆದ್ರೆ ಸಡನ್ ಆಗಿ ಒಂದು ಕಾರ್ ಇವರನ್ನ ಸ್ಟಾಪ್ ಮಾಡುತ್ತೆ. ನೋಡಿದ್ರೆ ಬಂದಿರೋದು ಸೋಷಾ. ಇವನನ್ನ ಸಾಯಿಸೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊಂಡು ಬಂದಿರ್ತಾನೆ.
ಬಿಟ್ಟಿರ್ತಾನೆ. ಅದಕ್ಕೆ ಇವನಿಗೆ ಹೆದರಿಸೋದಕ್ಕಿಂತ ಮೇಲೆ ಶೂಟ್ ಮಾಡ್ತಾನೆ. ಆದ್ರೆ ಶಬ್ದನ ಕೇಳಿಸ್ಕೊಂಡು ಜಾಂಬಿಗಳೆಲ್ಲ ಈ ಕಡೆಗೆ ಬಂದ್ಬಿಡ್ತವೆ. ಜೀತಿ ಹಾಗೆ ಗುರಿ ತಪ್ಪಿಸ್ಕೊಳ್ಳೋದಕ್ಕಾಗದೆ ಇರೋದ್ರಿಂದ ಸೋಶಾ ಕಾರ್ನ ಒಳಗಡೆ ಬಂದು ಸೇರ್ಕೊಬಿಡ್ತಾರೆ. ಆದ್ರೆ ಜಾಂಬಿಗಳು ಸೋಶಾ ಹಾಗೆ ಅವನ ಟೀಮ್ನವರೆಲ್ಲರನ್ನು ಕಚ್ಚಿ ಇನ್ಫೆಕ್ಟ್ ಮಾಡ್ಬಿಡ್ತವೆ. ಇದರಿಂದ ಇವರು ಹೆದರ್ಕೊಂಡು ಈ ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದ್ ಕಡೆ ಜೀತಿಯ ಫ್ರೆಂಡ್ ಆಗಿರುವಂತ ಧರ್ಮ ಬಸ್ ನಲ್ಲಿ ಬರ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಓಡ್ ಬರ್ತಿರೋದನ್ನ ನೋಡಿ ಬಸ್ ಹತ್ತೋದಕ್ಕೆ ಅಂತ ಅನ್ಸುತ್ತೆ. ಆದ್ರೆ ನೋಡಿದ್ರೆ ಆ ವ್ಯಕ್ತಿ ಒಬ್ಬ ಜಾಂಬಿ ಸೀದಾ ಬಸ್ ಒಳಗಡೆ ಬಂದು ಎಲ್ಲರಿಗೂ ಕಷ್ಟ ಇನ್ಫೆಕ್ಟ್ ಮಾಡ್ತಿರ್ತಾನೆ. ಧರ್ಮಗಂತೂ ಏನು ಅರ್ಥ ಆಗ್ತಿರೋದಿಲ್ಲ. ಹೀಗೆ ಎಲ್ಲರೂ ಇನ್ಫೆಕ್ಟ್ ಆಗ್ತಿರ್ಬೇಕಾದ್ರೆ ಕಷ್ಟಪಟ್ಟು ಹೊರಗಡೆ ಬರ್ತಾನೆ. ಆಗ ಜೀತಿಗೆ ಧರ್ಮ ಕಾಣಿಸ್ತಾನೆ. ಇವರ ಕಾರ್ ಕೂಡ ಆಕ್ಸಿಡೆಂಟ್ ಆಗಿದ್ರಿಂದ ಕಾರ್ನ ಬಿಟ್ಟು ಹೊರಗಡೆ ಬಂದು ಧರ್ಮನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಧರ್ಮ ಇಲ್ಲೇ ಇದ್ದಂತ ಒಂದು ಮನೆ ಒಳಗಡೆ ಬಂದು ಲಾಕ್ ಮಾಡ್ಕೊತಾನೆ. ಜೀತಿ ಹಾಗೆ ಗುರಿನೂ ಕೂಡ ತುಂಬಾ ಕಷ್ಟಪಟ್ಟು ಒಳಗಡೆ ಬರ್ತಾರೆ. ಇವ್ರಿಗಂತೂ ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಆಗ ಗುರಿ ಹೇಳ್ತಾನೆ, ಫಿಲಂಗಳಲ್ಲಿ ಆಗೋ ರೀತಿ ನಮ್ಮ ಹಳ್ಳಿಲೂ ಕೂಡ ಜಾಂಬಿ ವೈರಸ್ ಆಡಿರ್ಬೇಕು ಅಂತ. ಮೊದ್ಲು ಇವರು ಇನ್ನೊಬ್ಬ ಫ್ರೆಂಡ್ ಆಗಿರುವಂತ ಹರ್ಪಿತ್ಗೆ ಕಾಲ್ ಮಾಡ್ತಾರೆ. ನೋಡಿದ್ರೆ ಫೋನ್ ನ ಸುತ್ತ ಜಾಂಬಿಗಳಿರ್ತವೆ. ಕಾಲ್ ಪಿಕ್ ಮಾಡದೆ ಇರೋದ್ರಿಂದ ಇವರು ಟೆನ್ಷನ್ ಮಾಡ್ಕೋತಾರೆ. ಗುರಿ ಇಂಟರ್ನೆಟ್ ನಲ್ಲಿ ನೋಡ್ತಾನೆ, ಎಲ್ಲಾ ಕಡೆ ಜಾಂಬಿ ವೈರಸ್ ಹರಡ್ಬಿಟ್ಟಿದೆ. ಆದ್ರೆ ಜೀತಿಗ್ ಮಾತ್ರ ಕೋಕೋ ನೆನಪಾಗ್ತಾ ಇರ್ತಾಳೆ. ಅದಕ್ಕೆ ಇವನು ಡಿಸೈಡ್ ಮಾಡ್ತಾನೆ ಅವಳ ಮನೆಗೆ ಹೋಗಿ ಸೇಫ್ ಆಗಿ ಅವಳನ್ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು ಅಂತ. ಗುರಿ ಏನೋ ಇದಕ್ಕೆ ಒಪ್ಕೊಳ್ತಾನೆ. ಆದ್ರೆ ಧರ್ಮ ಮಾತ್ರ ಇದೆಲ್ಲದಕ್ಕೂ ರೆಡಿ ಆಗಿರೋದಿಲ್ಲ. ನಂತರ ತುಂಬಾ ಕನ್ವಿನ್ಸ್ ಮಾಡಿ ಇವನ್ ಜೊತೆ ಬರೋದಕ್ಕೆ ಧರ್ಮನ್ನು ಕೂಡ ಇವನು ಒಪ್ಪಿಸ್ತಾನೆ. ಇನ್ನೊಂದ್ ಕಡೆ ಪಂಜಾಬ್ನ ಸಿಎಂ ಹೇಳ್ತಿರ್ತಾರೆ, ಯಾರು ಹೊರಗಡೆ ಬರ್ಬೇಡಿ ಮನೇಲಿರಿ ಅಂತ. ಆದ್ರೆ ಇವ್ರು 3 ಜನ ರೆಡಿ ಆಗಿ ಹೊರಗಡೆ ಬರ್ತಾರೆ. ಆದ್ರೆ ಈ ಕಡೆ ನಮ್ಗೆ ತೋರಿಸ್ತಾರೆ ಕೋಕೋ ಮನೆಯ ಸುತ್ತಮುತ್ತ 100 ಜಾಂಬಿಗಳು ಇದಾವೆ. ನಂತರ ಸಿಎಂ ಟಿವಿಲಿ ಅನೌನ್ಸ್ ಮಾಡ್ತಿರ್ಬೇಕಾದ್ರೆ ಒಂದು ಜಾಂಬಿ ಇಲ್ಲಿಗೆ ಬಂದು ಇವರನ್ನು ಕೂಡ ಇನ್ಫೆಕ್ಟ್ ಮಾಡ್ಬಿಡುತ್ತೆ. ಈ ಕಡೆ ಇವ್ರ 3 ಜನರಿಗೂ ತುಂಬಾ ಭಯ ಆಗಿ ಮತ್ತೆ ಒಳಗಡೆ ಬಂದ್ಬಿಡ್ತಾರೆ. ಆಗ ಇವ್ರಿಗೊಂದು ದೊಡ್ಡ ಪ್ಲಾಸ್ಟಿಕ್ ಚೀಲ ಕಾಣಿಸಿ ಅದನ್ನ ತಗೊಂಡ್ ಬಂದು ಜಾಂಬಿಗಳ ಮೇಲೆ ಹಾಕಿ ಇವ್ರ 3 ಜನ ಗದ್ದೆಯ ದಾರಿಯ ಸಹಾಯದಿಂದ ಕೋಕೋ ಇರುವಂತ ಕೂನಿ ಮಾಜ್ರ ಹಳ್ಳಿ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಧರ್ಮ ಹಾಗೆ ಗುರಿಗೆ ದಾವ ಆಗಿ ನೀರ್ ಕುಡಿಬೇಕು ಅಂತ ಅನ್ನಿಸ್ತಿರುತ್ತೆ. ಇಲ್ಲೇ ಒಬ್ಬ ವ್ಯಕ್ತಿ ಕುಂತಿರ್ತಾನೆ. ಈ ವ್ಯಕ್ತಿ ಹತ್ರ ನೀರಿರ್ಬೋದು ಅಂತ ಧರ್ಮ ಅವನನ್ನ ನೀರ್ ಕೇಳೋದಕ್ಕೆ ಬಂದು ನೋಡಿದ್ರೆ ಇದೊಂದು ಜಾಂಬಿ. ಗದ್ದೆಲಿ ಕೆಲಸ ಮಾಡ್ತಿರೋರು ಕೂಡ ಜಾಂಬಿಗಳಾಗ್ಬಿಟ್ಟಿರ್ತಾರೆ. ಈ ವ್ಯಕ್ತಿ ಧರ್ಮನ್ಗೆ ಕಚ್ಬಿಡ್ತಾನೆ. ಆದ್ರೆ ಆಗ್ಲೇ ಅವ್ರಿಗೆ ಗೊತ್ತಾಗೋದು ಈ ವ್ಯಕ್ತಿಗೆ ಹಲ್ಲೆ ಇಲ್ಲ ಕಚ್ಚೋದಕ್ಕೆ ಅಂತ. ಇದೇ ಸಮಯದಲ್ಲಿ ಗುರಿ ಹತ್ರ ಇದ್ದಂತ ಒಂದು ಸ್ಪೀಕರ್ ಕೆಳಗಡೆ ಬಿದ್ದು ಅದರಲ್ಲಿ ಸಾಂಗ್ ಬರ್ತಿರೋದನ್ನ ಕೇಳಿಸ್ಕೊಂಡು ಎಲ್ಲಾ ಜಾಂಬಿಗಳು ಆ ಕಡೆಗೆ ಅಟ್ರಾಕ್ಟ್ ಆಗೋಗ್ತವೆ. ಆದ್ರೆ ಸಾಂಗ್ ಮುಗ್ದೋಗ್ತಿದ್ದಂಗೆನೆ ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ತವೆ. ಆಗ ಇಲ್ಲೇ ಹೋಗ್ತಿದ್ದಂತ ಆಂಚಲ್ ಬಂದು ಈ ಜಾಂಬಿಗಳಿಗೆಲ್ಲ ಹೊಡೆದು ಸಾಯಿಸಿ ಇವ್ರ 3 ಜನರನ್ನ ಕಾಪಾಡ್ತಾರೆ. ಆಗ್ಲೇ ಆಂಚಲ್ಗೂ ಕೂಡ ಗೊತ್ತಾಗೋದು ಇವ್ರ 3 ಜನ ಪಕ್ಕದ ಹಳ್ಳಿಲಿರುವಂತ ಜೀತಿ ಗರ್ಲ್ ಫ್ರೆಂಡ್ ಕೋಕೋನ ಕಾಪಾಡೋದಕ್ಕೆ ಹೋಗ್ತಿರೋದು ಅಂತ. ಅದಕ್ಕೆ ಇವರಿಗೆ ಬೈತಿರ್ತಾರೆ, ನಿಮ್ಗೇನ್ ತಲೆ ಕೆಟ್ಟಿದ್ಯಾ, ಇಂತ ಒಂದು ಪರಿಸ್ಥಿತಿಲಿ ಹೋಗೋದು ಸರಿ ಅಲ್ಲ ಅಂತ. ಆದ್ರೆ ಜೀತಿ ಮಾತ್ರ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಸರಿ ನೀವೆಲ್ಗ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಆಂಚಲ್ ಕೂಡ ಈ ಜಾಂಬಿ ವೈರಸ್ ಎಮ್ಮೆಗಳಿಂದ ಹರಡ್ತಿರೋದು, ಇದು ಹೇಗೆ ಹರಡ್ತಿದೆ ಅಂತ ನನಗೆ ಗೊತ್ತು. ಇದಕ್ಕೋಸ್ಕರ ಮೆಡಿಸಿನ್ ಕಂಡಿಡಿಯೋದಕ್ಕೆ ಚಂಡೀಗಢ್ ನಲ್ಲಿರುವಂತ ನನ್ನ ಲ್ಯಾಬ್ ಹೋಗ್ತಿದ್ದೀನಿ ಅಂತಾಳೆ. ಅದೇ ಸಮಯಕ್ಕೆ ಇವರ ಮತ್ತೊಬ್ಬ ಫ್ರೆಂಡ್ ಆಗಿರುವಂತ ಹರ್ಪ್ರೀತ್ ಕಾಲ್ ಮಾಡಿ, ನಾನು ರೈಸ್ ಮಿಲ್ ನಲ್ಲಿ ಜಾಂಬಿಗಳ ಮಧ್ಯೆ ಸಿಗಾಕೋಬಿಟ್ಟಿದ್ದೀನಿ, ಆದಷ್ಟು ಬೇಗ ಬನ್ನಿ ಅಂತ ಸಹಾಯ ಕೇಳ್ತಾನೆ. ಇವ್ರಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಅದಕ್ಕೆ ನಮ್ಮನ್ನ ರೈಸ್ ಮಿಲ್ ಹತ್ರ ಕರ್ಕೊಂಡು ಹೋಗಿ ಅಂತ ಆಂಚಲ್ನೇ ಸಹಾಯ ಕೇಳ್ತಾರೆ. ಸರಿ ಅಂತ ಆಂಚಲ್ ಕೂಡ ಇವ್ರ 3 ಜನರನ್ನ ಕರ್ಕೊಂಡು ರೈಸ್ ಮಿಲ್ ಹತ್ರ ಬಂದು ಮೇಲ್ ನಿಂತ್ಕೊಂಡು ನೋಡ್ತಿರ್ತಾರೆ. ಈ ಜಾಗದಲ್ಲಿ 100 ಜಾಂಬಿಗಳು ಇರ್ತವೆ. ಇಷ್ಟೊಂದು ಜಾಂಬಿಗಳು ಇರೋದ್ರಿಂದ ಇವರು ಫೈಟ್ ಮಾಡೋದಕ್ಕಾಗೋದಿಲ್ಲ. ಹರ್ಪ್ರೀತ್ ಬೇರೆ ರೈಸ್ ಮಿಲ್ ನ ಒಳಗಡೆ ಸಿಗಾಕೋಬಿಟ್ಟಿದ್ದಾನೆ. ಅದಕ್ಕೆ ನಿಧಾನವಾಗಿ ಅವುಗಳಿಗೆ ಕೇಳಿಸ್ದೇ ಇರೋ ರೀತಿ ಕಾಣಿಸ್ದೇ ಇರೋ ರೀತಿ ಬಚ್ಚಿಟ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಹೀಗೆ ಇವರು ಬಚ್ಚಿಟ್ಕೊಂಡು ಹೋಗ್ತಿದ್ರೆ ಗುರಿ ಸೌಂಡ್ ಮಾಡ್ಬಿಡ್ತಾನೆ. ಆ ಸೌಂಡ್ ಅನ್ನ ಕೇಳಿಸ್ಕೊಂಡು ಜಾಂಬಿಗಳೆಲ್ಲ ಇವರನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರಿಂದ ಜೀತಿ ಮಿಕ್ತವರೆಲ್ಲರನ್ನು ಕಳಿಸಿ ಆ ಜಾಂಬಿಗಳನ್ನ ಇವನ ಹಿಂದೆ ಬರೋ ರೀತಿ ಮಾಡ್ಕೊಳ್ತಾನೆ. ಹೀಗೆ ಅವುಗಳನ್ನ ಹಿಂದೆ ಬರೋ ರೀತಿ ಮಾಡಿ ಅವುಗಳ ಮುಂದೆ ಮೂಟೆಗಳನ್ನ ಹಾಕ್ತಾ ಒಂದು ಜಾಗದಲ್ಲಿ ಸಿಗಾಕೊಳ್ಳೋ ರೀತಿ ಮಾಡ್ಬಿಡ್ತಾನೆ. ನಂತರ ಇವರೆಲ್ಲರೂ ಸೇರಿ ರೈಸ್ ಮಿಲ್ ನ ಒಳಗಡೆ ಬಂದಾಗ ಇಲ್ಲೂ ಕೂಡ ಸ್ವಲ್ಪ ಜಾಂಬಿಗಳಿರ್ತವೆ. ಇವುಗಳ ಜೊತೆ ಫೈಟ್ ಮಾಡ್ತಾ ಇವುಗಳನ್ನೆಲ್ಲ ಸಾಯಿಸಿ ಇಲ್ಲೇ ಬಚ್ಚಿಟ್ಕೊಂಡಿರುವಂತ ಹರ್ಪ್ರೀತ್ ನ ಕಾಪಾಡ್ತಾರೆ. ಇದಾದ್ಮೇಲೆ ಇವರೆಲ್ಲರೂ ಇಲ್ಲೇ ಸ್ಟೇ ಮಾಡಿ ಊಟ ಮಾಡ್ತಿರ್ತಾರೆ. ಯಾಕೆಂತಂದ್ರೆ ಹೊರಗಡೆ ಕತ್ಲಾಗಿದೆ. ಈ ಸಮಯದಲ್ಲಿ ಹೊರಗಡೆ ಹೋಗೋದು ಸರಿಯಲ್ಲ ಅಂತ. ಇಲ್ಲಿ ನಮ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಧರ್ಮ ಆಂಚಲ್ನ ನೋಡ್ದಾಗಿಂದನೂ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾನೆ ಅಂತ. ಮಾರನೇ ದಿನ ಇವರೆಲ್ಲರೂ ಕೂನಿ ಮಾಜ್ರ ಹಳ್ಳಿ ಕಡೆಗೆ ಹೋಗ್ತಿರ್ಬೇಕಾದ್ರೆ ಇಂತ ಒಂದು ಕಷ್ಟದ ಪರಿಸ್ಥಿತಿಲೂ ಕೂಡ ಜೀತಿ ಅವನು ಪ್ರೀತಿ ಮಾಡ್ತಿರುವಂತ ಹುಡುಗಿನ ಹುಡ್ಕೊಂಡು ಹೋಗ್ತಿರ್ತಾನೆ.
ಹೋಗ್ತಿದ್ದೇನೆ ಅಂತ ಆಂಚಲ್ ಸಂತೋಷ ಪಡ್ತಿರ್ತಾಳೆ. ಕೋಕೋ ತುಂಬಾ ಅದೃಷ್ಟವಂತೆ ಹುಡುಗಿ ಅಂತ. ಇದರಿಂದ ಜೀತಿನೂ ಕೂಡ ಕೋಕೋನ ನೆನ್ಸ್ಕೊಳ್ತಾ ಇರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಹೋಗ್ತಿರುವಂತ ರೋಡ್ ನಲ್ಲಿ ಒಂದು ಗುಂಪಿನ ಜಾಂಬಿಗಳಿರ್ತವೆ. ಇವರನ್ನ ನೋಡ್ತಿದ್ದಂಗೆನೆ ಸೀದಾ ಬಂದು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತವೆ. ಇವರು ತಪ್ಪಿಸ್ಕೊಂಡು ಹೋಗ್ತಿದ್ರೆ ಅವುಗಳು ಕೂಡ ಜೊತೆಲೆ ಬರ್ತಿರ್ತವೆ. ಇದೇ ಸಮಯದಲ್ಲಿ ಒಂದು ಜಾಂಬಿ ಹರ್ಪ್ರೀತ್ ನ ಕೈಗೆ ಕಚ್ಬಿಡುತ್ತೆ. ಅದಕ್ಕೆ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿ ಆಂಚಲ್ ಅವನಿಗೆ ಗನ್ ಪಾಯಿಂಟ್ ಮಾಡಿರ್ತಾಳೆ. ಹಾಗೆ ಧರ್ಮ ಇವನಿಗೆ ನಿನ್ಗೇನು ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡ್ತಿರ್ತಾನೆ. ಆದ್ರೆ ಇವನಲ್ಲಿ ಜಾಂಬಿಗಳ ಲಕ್ಷಣ ಕಾಣಿಸ್ತಿರ್ತವೆ. ಅದಕ್ಕೆ ಹರ್ಪ್ರೀತ್ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಧರ್ಮನೇ ಅವನನ್ನ ಬಾವಿ ಮೇಲಿಂದ ಕೆಳಗಡೆ ತಳ್ಳಿ ಸಾಯಿಸ್ಬಿಡ್ತಾನೆ. ಇದರಿಂದ ಎಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗೋಗುತ್ತೆ. ಆಗ ಇದನ್ನೆಲ್ಲ ನೋಡಿ ಜೀತಿ ಹೇಳ್ತಾನೆ, ಇನ್ಯಾರು ಕೂಡ ನನ್ ಜೊತೆ ಬರೋದ್ ಬೇಡ, ಕೋಕೋನ ಕಾಪಾಡೋದಕ್ಕೆ ನಾನು ಒಬ್ನೇ ಹೋಗ್ತೀನಿ ಅಂತ. ಧರ್ಮ ಮಾತ್ರ ಯಾವುದೇ ಕಾರಣಕ್ಕೂ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಈಗಾಗ್ಲೇ ಹರ್ಪ್ರೀತ್ನ ಕಳ್ಕೊಂಡಿದ್ದೀನಿ, ನಿನ್ನೂ ಕೂಡ ಕಳ್ಕೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಏನೇ ಆದ್ರೂ ಪರವಾಗಿಲ್ಲ, ನಾವೆಲ್ಲರೂ ಜೊತೆಲೆ ಹೋಗಿ ಕೋಕೋನ ಕಾಪಾಡ್ಕೊಂಡು ಬರೋಣ ಅಂತಿರ್ತಾನೆ. ಬರೀ ಇವನ್ ಮಾತ್ರ ಅಲ್ಲ, ಗುರಿ ಮತ್ತೆ ಆಂಚಲ್ ಕೂಡ ಇದಕ್ಕೆ ರೆಡಿ ಆಗ್ಬಿಟ್ಟಿರ್ತಾರೆ. ನಂತರ ಇವರು ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಆಗ ಒಂದು ಜಾಂಬಿ ಇವ್ರ ಕಡೆಗೆ ಬರ್ತಿರೋದನ್ನ ನೋಡಿ ಅದಕ್ಕೆ ಶೂಟ್ ಮಾಡಿ ಸಾಯಿಸಿ ಮುಂದೆ ಬರ್ತಾರೆ. ಕೂನಿ ಮಾಜ್ರ ಹಳ್ಳಿ ಕಡೆಗೆ ಬರ್ತಿದ್ದಂಗೆನೆ ಡೆಲಿವರಿ ಬಾಯ್ ಕೂಡ ಜಾಂಬಿ ಆಗ್ಬಿಟ್ಟಿರ್ತಾನೆ. ಯಾವಾಗ ಇವರೆಲ್ಲರೂ ಕೋಕೋ ಮನೆ ಹತ್ರ ಬಂದು ನೋಡ್ತಾರೋ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಕೋಕೋ ಮದ್ವೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಜನರು ಬಂದಿದ್ದಂತ ನೂರಾರು ಜನರೆಲ್ಲರೂ ಜಾಂಬಿಗಳಾಗ್ಬಿಟ್ಟಿದ್ದಾರೆ. ಅದನ್ನ ನೋಡಿ ಎಲ್ಲರೂ ಹೆದರ್ಕೊಂಡು ಹೋಗೋದಕ್ಕೆ ನೋಡ್ತಿದ್ರೆ ಜೀತಿ ಇವರನ್ನ ಸಹಾಯ ಕೇಳ್ತಾನೆ. ನನ್ನೊಬ್ಬನ್ನೇ ಬಿಟ್ಟು ಹೋಗ್ಬೇಡಿ ಪ್ಲೀಸ್, ಸಹಾಯ ಮಾಡಿ ಅಂತ. ಇವ್ರು ಮಾತ್ರ ಒಪ್ಕೊಳ್ತಿರೋದಿಲ್ಲ. ಅದಕ್ಕೆ ಇವನು ಹೇಳ್ತಿರ್ತಾನೆ, ನಾವೆಲ್ಲರೂ ಬಚ್ಚಿಟ್ಕೊಂಡು ಕೋಕೋ ರೂಮ್ಗೆ ಹೋಗಿ ಅವಳನ್ನ ಕಾಪಾಡಿ ವಾಪಸ್ ಕರ್ಕೊಂಡು ಬಂದ್ಬಿಡೋಣ ಅಂತ. ಇದರಿಂದ ಆಂಚಲ್ ಹೇಳ್ತಿರ್ತಾಳೆ, ಬರೀ ಅವುಗಳು ನಮ್ಮನ್ನ ನೋಡೋದಿಲ್ಲ, ನಮ್ಮ ಬಾಡಿಲಿರುವಂತ ಹೀಟ್ ಅನ್ನ ಡಿಟೆಕ್ಟ್ ಮಾಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ. ಇದರಿಂದ ಅವರಿಗೆ ಒಂದು ಐಡಿಯಾ ಕೂಡ ಬಂದ್ಬಿಡುತ್ತೆ. ಇವರ ಬಾಡಿ ಟೆಂಪರೇಚರ್ ನ ಕಮ್ಮಿ ಮಾಡ್ಕೊಂಡ್ರೆ ಜಾಂಬಿಗಳು ಅಟ್ಯಾಕ್ ಮಾಡೋದಿಲ್ಲ. ಅದಕ್ಕೆ ಚೀಲಗಳನ್ನ ಬದಿ ನೀರಿಗೆ ಹಜ್ಜಿ ಅವುಗಳನ್ನ ಮೈ ಮೇಲೆ ಹಾಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇದು ವರ್ಕ್ ಆಗುತ್ತೆ ಕೂಡ. ಒದ್ದೆ ಆಗಿರುವಂತ ಚೀಲಗಳನ್ನ ಇವ್ರ ಮೇಲೆ ಹಾಕೊಂಡು ಜಾಂಬಿಗಳ ರೀತಿ ಆಕ್ಟಿಂಗ್ ಮಾಡ್ತಿರೋದ್ರಿಂದ ಯಾವ ಜಾಂಬಿಗಳು ಕೂಡ ಇವರನ್ನ ಗುರುತಿಡಿಯೋದಕ್ಕಾಗೋದಿಲ್ಲ. ಆದ್ರೆ ಒಂದು ಜಾಗದಲ್ಲಿ ಜೀತಿಗೆ ಇವನ ಹೈಯರ್ ಆಫೀಸರ್ ಜಾಂಬಿ ಆಗಿರೋದು ಕಾಣಿಸಿ ಕೂಗ್ಬಿಡ್ತಾನೆ. ಇದರಿಂದ ಎಲ್ಲಾ ಜಾಂಬಿಗಳು ಇವರ ಹಿಂದೆ ಬಿದ್ದ್ಬಿಡ್ತವೆ. ಆಗ ಜೀತಿ ಇಲ್ಲೇ ಇರುವಂತ ಒಂದು ಪೈಪ್ ಅನ್ನ ಹಿಡ್ಕೊಂಡು ಜಾಂಬಿಗಳಿಗೆ ನೀರನ್ನ ಹಾಕೋದಕ್ಕೆ ನೋಡ್ತಾನೆ. ಆದ್ರೆ ಈ ಟ್ಯಾಂಕರ್ ನಲ್ಲಿ ನೀರೇ ಇರೋದಿಲ್ಲ. ಹೇಗೋ ಇವರೆಲ್ಲರೂ ಸೇರಿ ಟ್ಯಾಂಕರ್ ನ ಸಹಾಯದಿಂದ ಒಂದು ಬಿಲ್ಡಿಂಗ್ ನ ಮೇಲೆ ಹತ್ತುತ್ತಾರೆ. ಆದ್ರೆ ತೂಕ ಜಾಸ್ತಿ ಆಗಿ ಇವರು ನಿಂತಿರುವಂತ ಜಾಗನು ಕೂಡ ಕುಸಿಯೋದಕ್ಕೆ ಶುರುವಾಗ್ತಿರುತ್ತೆ. ಇದರಿಂದ ಇವರು ಇಲ್ಲೇ ಒಂದು ರೂಮ್ ನ ಕಿಟಕಿಯಿಂದ ಹೋಗೋದಕ್ಕೆ ನೋಡಿದ್ರೆ ಇಲ್ಲಿ ಜಾಂಬಿಗಳಿರ್ತವೆ. ಅದಕ್ಕೆ ಮತ್ತೊಂದು ರೂಮ್ ಇರುತ್ತೆ. ಈ ಕಿಟಕಿ ಹತ್ರ ಬಂದು ನೋಡಿದ್ರೆ ಈಗಾಗ್ಲೇ ಈ ರೂಮ್ ನಲ್ಲಿ ಸರ್ವೈವ್ ಆಗಿರುವಂತ ಒಬ್ಬ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿ ಇವರೆಲ್ಲರನ್ನು ರೂಮ್ ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಅಂದಂಗೆ ಇವನ ಹೆಸರು ಜಾಸ್ ಅಂತ. ಹೇಳ್ಬೇಕು ಅಂತಂದ್ರೆ ಇವನು ಕೂಡ ಮದ್ವೆಗೇನೆ ಬಂದಿದ್ದು, ಆದ್ರೆ ಹೇಗೋ ಮಾಡಿ ಸರ್ವೈವ್ ಆಗ್ಬಿಟ್ಟಿದ್ದಾನೆ. ಆಗ ಇವನ್ಗೂ ಕೂಡ ಗೊತ್ತಾಗುತ್ತೆ ಜೀತಿ ಪಕ್ಕದ ಊರಿಂದ ಇವನ ಪ್ರಾಣನ ಒತ್ತೆ ಇಟ್ಟು ಇವನು ಪ್ರೀತಿಸ್ತಿರುವಂತ ಹುಡುಗಿ ಕೋಕೋನ ಕಾಪಾಡೋದಕ್ಕೆ ಬಂದಿದ್ದಾನೆ ಅಂತ. ಈ ವಿಷಯ ಇವನಿಗೆ ಗೊತ್ತಾಗ್ತಿದ್ದಂಗೆನೆ ತುಂಬಾನೇ ಸಂತೋಷ ಆಗಿ ಇವರೆಲ್ಲರನ್ನು ಕೋಕೋ ರೂಮ್ ಹತ್ರ ಕಳ್ಸೋದಕ್ಕೆ ಹೆಲ್ಪ್ ಮಾಡ್ತೀನಿ ಅಂತಾನು ಕೂಡ ಒಪ್ಕೊಳ್ತಾನೆ. ನಂತರ ಒಂದು ಏಣಿನ ಕೋಕೋ ರೂಮ್ ಇರುವಂತ ಮುಂದಿನ ಬಿಲ್ಡಿಂಗ್ ಗೆ ಹಾಕಿ ಇಲ್ಲಿಂದಾನೆ ಹೋಗ್ಬೇಕು ಅಂತ ಹೇಳ್ತಾನೆ. ಇವ್ರ ಹತ್ರ ಇದನ್ನ ಬಿಟ್ಟು ಬೇರೆ ದಾರಿನೂ ಕೂಡ ಇರೋದಿಲ್ಲ. ತುಂಬಾ ಕಷ್ಟಪಟ್ಟು ಒಬ್ಬರಾದ್ಮೇಲೆ ಒಬ್ರು ಹೀಗೆ ನಿಧಾನವಾಗಿ ಮತ್ತೊಂದು ಕಡೆಗೆ ಹೋಗ್ತಿರ್ತಾರೆ. ಈಗ ಧರ್ಮನ ಚಾನ್ಸ್ ಬರುತ್ತೆ. ಇವನು ತುಂಬಾ ಹೆದರ್ಕೊಳ್ತಿರ್ತಾನೆ. ಆದ್ರೂ ಕೂಡ ಇದೇ ಭಯದಲ್ಲಿ ಮುಂದೆ ಬಂದು ಇನ್ನೇನು ಈ ಜಾಗನ ತಲುಪಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಏಣಿ ಕುಸಿದ್ ಬಿಡುತ್ತೆ. ಅದಕ್ಕೆ ಅವನಿಗೆ ತುಂಬಾ ಭಯ ಆಗಿ ಅಷ್ಟೇ ನನ್ ಕತೆ ಇಲ್ಲಿಗೆ ಮುಗ್ದೋಯ್ತು, ಹೋಗಿ ನನ್ನ ಬಿಟ್ಟು ಕೋಕೋನ ಕಾಪಾಡಿ ಅಂತ ಹೇಳ್ತಿರ್ತಾನೆ. ಆದ್ರೆ ಅದು ಇವ್ರ 3 ಜನರಿಗೆ ಮಾತ್ರ ಒಪ್ಪಿಗೆ ಇರೋದಿಲ್ಲ. ಇದೇ ಸಮಯದಲ್ಲಿ ಧರ್ಮ ಇವನು ಇನ್ನ ಬದುಕೋದಿಲ್ಲ ಅಂತ ಅನ್ಕೊಂಡು ಆಂಚಲ್ಗೆ ಇವನು ಅವಳನ್ನ ಇಷ್ಟಪಡ್ತಿರುವಂತ ವಿಷಯನೂ ಕೂಡ ಹೇಳ್ಬಿಡ್ತಾನೆ. ಆದ್ರೆ ಹೀಗೆ ಇವನು ಗೋಳಾಡ್ತಿದ್ರೆ ಮತ್ತೊಂದ್ ಕಡೆ ಜಾಸ್ ಒಂದು ಹಗ್ಗದ ಸಹಾಯದಿಂದ ಏಣಿನ ಮತ್ತೆ ಮೇಲೆತ್ತುತ್ತಾನೆ. ಧರ್ಮನ ಕೂಡ ಇದನ್ನು ಉಪಯೋಗಿಸ್ಕೊಂಡು ತುಂಬಾ ಕಷ್ಟಪಟ್ಟು ಮತ್ತೊಂದು ಜಾಗಕ್ಕೆ ಬಂದು ತಲುಪ್ತಾನೆ. ಎಲ್ಲರೂ ಜಾಸ್ಗೆ ಥ್ಯಾಂಕ್ಸ್ ಹೇಳ್ತಾರೆ. ಆದ್ರೆ ಜಾಸ್ ಮಾತ್ರ ಅಲ್ಲೇ ಉಳ್ಕೋತಾನೆ. ನಂತರ ಇವರೆಲ್ಲರೂ ಕೋಕೋ ರೂಮ್ ನ ಒಳಗಡೆ ಬಂದು ನೋಡಿದ್ರೆ ಅವಳ ಫೋಟೋ ಹತ್ರ ಒಬ್ಳು ಹುಡುಗಿ ಜಾಂಬಿ ಆಗಿ ಒದ್ದಾಡ್ತಿರೋದನ್ನ ನೋಡಿ ಕೋಕೋನು ಕೂಡ ಜಾಂಬಿ ಆಗೋಗಿದ್ದಾಳೆ ಅಂತ ಜೀತಿ ಆಂಚಲ್ನ ತಪ್ಕೊಂಡು ಅಳ್ತಿರ್ತಾನೆ. ಆದ್ರೆ ಇನ್ನೂ ಕೂಡ ಬದುಕಿ ಇರುವಂತ ಕೋಕೋ ಇದನ್ನ ನೋಡಿ ತುಂಬಾನೇ ಕೋಪ ಮಾಡ್ಕೊಬಿಡ್ತಾಳೆ. ಇದರಿಂದ ಇವನು ಕೂಡ ತುಂಬಾ ಸಂತೋಷದಿಂದ ಇವಳ ಹತ್ರ ಬಂದು ಅರ್ಥ ಮಾಡಿಸ್ತಿರ್ತಾನೆ. ನಾನು ನನ್ನ ಪ್ರಾಣನು ಕೂಡ ಲೆಕ್ಕಿಸ್ದೆ. ಕೊರಿಯನ್ ಮೂವೀಸ್ ಗಳಲ್ಲಿ ಹೀರೋ ಹೀರೋಯಿನ್ ನ ಕಾಪಾಡೋದಕ್ಕೆ ಹೋಗೋ ರೀತಿ ನಿನ್ನನ್ನ ಕಾಪಾಡೋದಕ್ಕೆ ಬಂದಿದ್ದೀನಿ ಅಂತ. ಇದನ್ನ ಕೇಳಿ ಇವಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅದಕ್ಕೆ ಇವನನ್ನ ಕ್ಷಮಿಸ್ಬಿಡ್ತಾಳೆ. ಇದಾದ್ಮೇಲೆ ಇವರು ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ಕೋಕೋ ಜಾಂಬಿ ಆಗಿ ಕನ್ವರ್ಟ್ ಆಗಿರುವಂತೆ ಇವಳ ಅತ್ತೆಗೆ ಜೀತಿನ ತೋರಿಸಿ ಹೇಳ್ತಿರ್ತಾಳೆ, ಇವನನ್ನೇ ನಾನು ಮದ್ವೆ ಆಗೋದು, ಅದೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ.
ಆದ್ರೆ ಹಿಂದ್ಗಡೆ ಬಾಗ್ಲಿಂದ ಇವರೆಲ್ಲರೂ ಹೊರಗಡೆ ಹೋಗುದಕ್ಕೆ ಜೀತಿ ಆಚೆ ನೋಡಿ ಹೆದರ್ಕೋಬಿಡ್ತಾನೆ. ಯಾಕೆ ಅಂತಂದ್ರೆ ಸೋಶಾ ಹಾಗೆ ಅವನ ಟೀಮ್ ನವರೆಲ್ಲ ಜಾಂಬಿ ಆಗಿ ಇಲ್ಲಿಗೆ ಬಂದ್ಬಿಟ್ಟಿರ್ತಾರೆ. ಇದೇ ಸಮಯದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೋಗಿ ಎಲ್ಲರೂ ಸೆಪರೇಟ್ ಆಗೋಗ್ತಾರೆ. ಧರ್ಮ ಹಾಗೆ ಆಂಚಲ್ ಟೆರೆಸ್ಗೆ ಬಂದಿರ್ತಾರೆ. ಜೀತಿ ಹಾಗೆ ಕೋಕೋನು ಕೂಡ ಇದೇ ಟೆರೆಸ್ಗೆ ಮತ್ತೊಂದು ಕಡೆಯಿಂದ ಬರ್ತಾರೆ. ಈಗ ಎಲ್ಲಾ ಕಡೆಯಿಂದ ಇವರು ಜಾಂಬಿಗಳ ಹತ್ರ ಸಿಗಾಕೋಬಿಟ್ಟಿದ್ದಾರೆ. ಅವುಗಳನ್ನ ಇಷ್ಟೇ ತಡೆಯೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಅವುಗಳು ಸ್ಟಾಪ್ ಆಗ್ತಾನೆ ಇರೋದಿಲ್ಲ. ಒಂದು ಸಮಯದಲ್ಲಿ ಇವರಿಗೆ ಅರ್ಥ ಆಗೋಗುತ್ತೆ ಈ ಜಾಂಬಿಗಳನ್ನ ತಡೆಯೋದು ಇಂಪಾಸಿಬಲ್ ಅಂತ. ಇದರಿಂದ ಇವರು ಸೋತು ಇವರ ಸಾವನ್ನ ಅಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾರೆ. ಇನ್ನೇನು ಈ ಜಾಂಬಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಯಾರೋ ಸ್ಪೀಕರ್ ನಲ್ಲಿ ಜೋರಾಗಿ ಸಾಂಗ್ ಅನ್ನ ಹಾಕ್ಬಿಡ್ತಾರೆ. ಜಾಂಬಿಗಳೆಲ್ಲ ಸಾಂಗ್ ಗೆ ಅಟ್ರಾಕ್ಟ್ ಆಗಿ ಆ ಕಡೆ ಹೋಗ್ತಿರ್ತವೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಸಾಂಗ್ ಹಾಕಿರೋದು ಬೇರೆ ಯಾರು ಅಲ್ಲ, ಗುರಿ ಅಂತ. ಇದರಿಂದ ಧರ್ಮ ಹಾಗೆ ಆಂಚಲ್ ತುಂಬಾನೇ ಸಂತೋಷ ಪಡ್ತಿರ್ತಾರೆ. ಆದ್ರೆ ಟೆರೆಸ್ ಮೇಲೆ ಜೀತಿ ಹಾಗೆ ಕೋಕೋ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಂಬಿ ಆಗಿರುವಂತ ಸೋಶಾ ಬರ್ತಾನೆ. ಇಲ್ಲಿ ವಿಚಿತ್ರ ಏನು ಅಂತಂದ್ರೆ ಸೋಶಾ ಬೇರೆ ಜಾಂಬಿಗಳ ರೀತಿ ಹೆಂಗಂದ್ರೆ ಹಂಗೆ ಕಚ್ಚುತ್ತಿರೋದಿಲ್ಲ. ಇವನಿಗೆ ಯೋಚನೆ ಮಾಡುವಂತ ಶಕ್ತಿ ಇರುತ್ತೆ. ಇದೇ ರೀತಿ ಇವನು ಮನುಷ್ಯನ ರೀತಿ ಯೋಚನೆ ಮಾಡ್ತಾ ಜೀತಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಕೋಕೋ ಇವನನ್ನ ತಡೆಯೋದಕ್ಕೆ ತುಂಬಾನೇ ಕಷ್ಟ ಪಡ್ತಿರ್ತಾಳೆ. ನಂತರ ಜೀತಿ ಮತ್ತೆ ಕೋಕೋ ಇಬ್ರು ಸೇರಿ ಇವನನ್ನ ಹಿಡಿದು ತುಂಬಾ ಕಷ್ಟಪಟ್ಟು ಕೆಳಗಡೆ ತಳ್ಬಿಡ್ತಾರೆ. ಅದಾದ್ಮೇಲೆ ಕೆಳಗಡೆ ಬಂದು ಕನ್ಫರ್ಮ್ ಕೂಡ ಮಾಡ್ಕೋತಾರೆ ಇವನು ಸತ್ತೋಗಿದ್ದಾನೆ ಅಂತ. ಇದರಿಂದ ಇಲ್ಲೇ ಇರುವಂತ ಒಂದು ಸೈಕಲ್ ನ ಮೇಲೆ ಇವನ ಬಾಡಿನ ಹಾಕಿ ಎಲ್ಲಾ ಜಾಂಬಿಗಳಿರುವಂತ ಜಾಗಕ್ಕೆ ಕಳಿಸಿ ಆ ಜಾಂಬಿಗಳಿರುವಂತ ಜಾಗಕ್ಕೆ ಸಿಲಿಂಡರ್ ನ ಹಾಕಿ ಒಂದು ದೊಡ್ಡ ಬ್ಲಾಸ್ಟ್ ಅನ್ನ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಇವರು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಆಂಚಲ್ ಯೋಚನೆ ಮಾಡ್ತಿರ್ತಾಳೆ. ಇನ್ಫೆಕ್ಟ್ ಆಗಿದ್ದಂತ ಸೋಶಾ ಮನುಷ್ಯನ ರೀತಿ ಯೋಚನೆ ಮಾಡೋದಕ್ಕೆ ಹೇಗ್ ಸಾಧ್ಯ ಅಂತ. ಹಾಗೆ ಅವಳಿಗೆ ನಿಧಾನವಾಗಿ ಅರ್ಥ ಆಗುತ್ತೆ. ಸೋಶಾ ಬಾಡಿಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇತ್ತು. ಆದ್ರಿಂದ ವೈರಸ್ ಕಂಪ್ಲೀಟ್ ಆಗಿ ಅವನ ಬಾಡಿಲಿ ಹರಡಿರ್ಲಿಲ್ಲ. ಇದರಿಂದ ಅವನು ಅರ್ಧ ಜಾಂಬಿ ಅರ್ಧ ಮನುಷ್ಯನಾಗಿದ್ದ ಅಂತ. ಆಗ ನಮ್ಗೆ ಈ ಕಡೆ ತೋರಿಸ್ತಾರೆ ಈ ಸೋಶಾ ಇನ್ನೂ ಕೂಡ ಸತ್ತಿರೋದಿಲ್ಲ, ಬದುಕೆ ಇರ್ತಾನೆ. ಇಲ್ಲಿ ನೋಡಿದ್ರೆ ಕೋಕೋ ಕೈ ಮೇಲೆ ಕಚ್ಚಿರುವಂತ ಗುರ್ತಿರುತ್ತೆ. ಆಗ್ಲೇ ಸೋಶಾ ಜೊತೆ ಫೈಟ್ ಮಾಡ್ತಿದ್ರಲ್ಲ ಆ ಸಮಯದಲ್ಲಿ ಅವನು ಇವಳಿಗೆ ಕಚ್ಬಿಟ್ಟಿರ್ತಾನೆ. ಸೋಶಾ ಅರ್ಧ ಜಾಂಬಿ ಹಾಗೆ ಮನುಷ್ಯನಾಗಿರೋದ್ರಿಂದ ಅವನು ಕಚ್ಚಿರುವಂತ ಕೋಕೋ ಜಾಂಬಿ ಆಗ್ತಾಳೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಜೊತೆ ಈ ಮೂವಿನ ಎಂಡ್ ಮಾಡಿದ್ದಾರೆ. ಅಂದ್ರೆ ಈ ಮೂವಿಯ ಪಾರ್ಟ್ 2 ಬರುತ್ತೆ ಅಂತ. ಪಾರ್ಟ್ 2 ಬಂತು ಅಂತಂದ್ರೆ ಖಂಡಿತವಾಗ್ಲೂ ಎಕ್ಸ್ಪ್ಲೇನ್ ಮಾಡೇ ಮಾಡ್ತೀನಿ. ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ನನಗಂತೂ ತುಂಬಾ ಇಷ್ಟ ಆಯ್ತು. ನಿಮ್ಗೂ ಕೂಡ ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಆ ಚಿಕ್ಕ ಹುಡುಗನ ಹೆಸರೇನು ಅಂತ. ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.